ವೀರೇಶ್, ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಸಾಕಷ್ಟು ಜನ ಯುವಕರು ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಿರುವಂತ ಕೆಲವೊಂದಿಷ್ಟು ಜನ ವಂಚಕರು ಅಂತಹ ಯುವಕರನ್ನೇ ಟಾರ್ಗೆಟ್ ಮಾಡಿ ಅವರನ್ನ ವಂಚಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇರ್ತಾರೆ. ವೀರೇಶ್, ಇದಕ್ಕೆ ಉದಾಹರಣೆ ಅನ್ನುವಂತೆ ಕೆಪಿಟಿಸಿಎಲ್ ನಡೆಸಿದಂತ ಈ ಒಂದು ವಂಚನೆ ವಿಚಾರವನ್ನ ಮಾತಾಡಲೇಬೇಕಾಗುತ್ತೆ. ನಮ್ಮ ರಾಜ್ ನ್ಯೂಸ್ ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದಂತಹ ವರದಿಯನ್ನ ಕೂಡ ಬಿತ್ತರಿಸಲಾಗಿತ್ತು. ಯುವಕರ ಇವರ ಟಾರ್ಗೆಟ್ ಆಗಿದ್ರು. ಲಕ್ಷ ಲಕ್ಷ ಹಣವನ್ನ ಪೀಕ್ಲಾಗ್ತಾ ಇತ್ತು. ಏನು ಹನುಮಂತ, ಮಧುಕುಮಾರ್, ಶಶಿಕುಮಾರ್ ಹಾಗೆ ಲೆಕ್ಕಾಧಿಕಾರಿ ರಂಗನಾಥ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಲೆಕ್ಕಾಧಿಕಾರಿ ರಂಗನಾಥ್ ಇದರಲ್ಲಿ ಶಾಮೀಲಾಗಿರುವಂತದ್ದು ನಿಜವಾಗ್ಲೂ ಕೂಡ ಅಸಹ್ಯ ಅಂತ ಹೇಳ್ಬೋದು. ಓರ್ವ ಅಧಿಕಾರಿ ಹಣದ ಆಸೆಗೆ ಒಳಪಟ್ಟು ತನ್ನ ಸೀಟನ್ನೇ ಬೆಟ್ಟಿ ಕೊಡ್ತಾನೆ ಅಂದ್ರೆ ನಾಚಿಕೆಗೇಡು ಅಂತ ಹೇಳ್ಬೋದು. ಅದರ ಜೊತೆಗೆ ಹಣ ಅನ್ನುವಂಥದ್ದು ಹೆಣ ಕೂಡ ಬಾಯಿ ತೆರೆಯುತ್ತೆ ಅನ್ನುವ ರೀತಿಯಲ್ಲಿ ಇಂತಹ ಅಧಿಕಾರಿಗಳಿಂದ ಭ್ರಷ್ಟಾಚಾರ ಕೂಡ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಇನ್ನ ಕೆಪಿಟಿಸಿಎಲ್ ಅನ್ನುವಂತ ಉನ್ನತ ಹುದ್ದೆಯನ್ನ ಪಡೆಯೋದಕ್ಕೆ ಸಾಕಷ್ಟು ಜನ ಯುವಕರು ಕೂಡ ಪ್ರಯತ್ನ ಪಡ್ತಿರ್ತಾರೆ. ಫೇಕ್ ಆಫರ್ ಲೆಟರ್ ಗಳನ್ನ, ಫೇಕ್ ಐಡಿ ಗಳನ್ನ ಕ್ರಿಯೇಟ್ ಮಾಡಿಕೊಡುವ ಮುಖಾಂತರವಾಗಿ ಅಂತಹ ಯುವಕರನ್ನ ಸೆಳೆಯುವಂತದ್ದು ಇತ್ತೀಚೆಗೆ ನಾವು ಗಮನಿಸಿದ್ದೀವಿ. ಈ ಕೋವಿಡ್ ಆದ ನಂತರ ಯುವಕರು ಉದ್ಯೋಗಕ್ಕೋಸ್ಕರ ಎಷ್ಟು ಅಲಿತಾ ಇದ್ದಾರೆ ಅಂತ. ತಂದೆ ತಾಯಿಗಳು ಎಲ್ಲೆಲ್ಲೋ ಸಾಲ ಸೂಲವನ್ನ ಮಾಡಿ, ಜಮೀನನ್ನ ಮಾರಿ, ಮನೆಯನ್ನ ಅಡವಿಟ್ಟು ಹಣವನ್ನ ಹೇಗೋ ಅಡ್ಜಸ್ಟ್ ಮಾಡಿ ಇಂತಹ ಕಿರಾತರ ಕೈಗೆ ಕೊಡ್ತಾರೆ. ಇಂತಹ ಕಿರಾತಕರು ಏನ್ ಮಾಡ್ತಾರೆ ಅಂತಂದ್ರೆ ಅಂತವರನ್ನೇ ಟಾರ್ಗೆಟ್ ಮಾಡಿ ಹಣವನ್ನ ಪೀಕಿ ಅವರನ್ನ ಬಲೆಗೆ ಬೀಳಿಸ್ಕೊಳ್ತಾರೆ. ತದನಂತರ ಅವ್ರಿಗೂ ಇವ್ರಿಗೂ ಏನು ಸಂಬಂಧ ಇರಲ್ಲ. ಈ 4 ಜನಕ್ಕಷ್ಟೇ ಈ ಹಣ ಸೀಮಿತವಾಗಿಲ್ಲ, ಸಾಕಷ್ಟು ಜನ ಇದರಲ್ಲಿ ಶಾಮೀಲಾಗಿರುವ ಎಲ್ಲಾ ರೀತಿಯ ವಿಷಯಗಳು ಕೂಡ ತಿಳಿದು ಬಂದಿತ್ತು. ನಮ್ಮ ರಾಜ್ ನ್ಯೂಸ್ ಇದ್ರ ಬಗ್ಗೆ ತಿಳಿತಾ ಇದ್ದಂತೆ ನಮ್ಮ ತಂಡ ಅದೇ ಕಚೇರಿಗೆ ತೆರಳಿರುವಂತದ್ದು, ಭೇಟಿ ಕೊಟ್ಟು ಅಲ್ಲಿ ಯಾವ್ಯಾವ ರೀತಿಯ ಭ್ರಷ್ಟಾಚಾರವನ್ನ ಮಾಡಲಾಗ್ತಾ ಇದೆ, ಹಾಗೆ ಅಧಿಕಾರಿಗಳು ಯಾವ ರೀತಿಯಾಗಿ ಯುವಕರಿಂದ ಹಣವನ್ನ ಪೀಕ್ತಾ ಇದ್ದಾರೆ ಎನ್ನುವ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಿತ್ತು. ಅದ್ರ ಜೊತೆಗೆ ಜನಾಭಿಪ್ರಾಯವನ್ನ ಕೂಡ ಸಂಗ್ರಹಿಸಿತ್ತು. ಇಂತಹ ಅಧಿಕಾರಿಗಳು ರಾಜ್ಯದಲ್ಲಿ ಇರುವವರೆಗೂ ಕೂಡ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ನಿರುದ್ಯೋಗಿಗಳಿಗೆ ಒಳ್ಳೆಯ ಅವಕಾಶ ಸಿಗೋದಿಲ್ಲ, ಉದ್ಯೋಗ ಸಿಗೋದಿಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳ ಸಮೇತವಾಗಿ ನಿಮ್ಮ ರಾಜ್ ನ್ಯೂಸ್ ಈ ವಿಚಾರವನ್ನ ಬಿತ್ತರಿಸಿತ್ತು. ಅದ್ರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ನಮ್ಮ ರಾಜ್ ನ್ಯೂಸ್ ಕೂಡ ಇವರಿಂದ ಅಂದ್ರೆ ಯಾರ್ಯಾರು ಇವರಿಂದ ಮೋಸ ಹೋಗಿರ್ತಾರೋ ಅವರು ನಮ್ಮ ರಾಜ್ ನ್ಯೂಸ್ ಅನ್ನ ನೇರವಾಗಿ ಸಂಪರ್ಕಿಸಬಹುದಿತ್ತು. ಹಾಗೆ ಯಾರ್ಯಾರು ಹಣವನ್ನ ಕಳೆದುಕೊಂಡಿದ್ದಾರೋ ಅವರೆಲ್ಲರೂ ಕೂಡ ನಮ್ಮ ರಾಜ್ ನ್ಯೂಸ್ ನ ಮುಖಾಂತರವಾಗಿ ಈ ವರದಿಯ ವಿಚಾರವಾಗಿ ಕೂಡ ಕೈ ಜೋಡಿಸಬಹುದಿತ್ತು. ಈಗ ಈ 4 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದು ರಾಜ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಜೊತೆಗೆ ನಿಮ್ಮ ರಾಜ್ ನ್ಯೂಸ್ ನೊಂದರ ಪರವಾಗಿರುತ್ತೆ ಅನ್ನೋದಕ್ಕೆ ಉದಾಹರಣೆ ಕೂಡ ಇದು. ಕೇವಲ ಇದೊಂದೇ ವಿಚಾರ ಅಲ್ಲ, ಎಷ್ಟೋ ಜನ ಯುವಕರು ಬೇರೆ ವಿಚಾರದಲ್ಲಿ ಮೋಸ ಹೋಗಿದ್ರು ಕೂಡ ನಿಮ್ಮ ರಾಜ್ ನ್ಯೂಸ್ ಜೊತೆ ಬಂದು ತಮ್ಮ ಅಳಲನ್ನ ತೋಡ್ಕೊಳ್ಬಹುದು. ಅದರ ಜೊತೆಗೆ ಈ ಕೆಪಿಟಿಸಿಎಲ್ ವಿಚಾರವಾಗಿ ಹೇಳಬೇಕು ಅಂದ್ರೆ ಒಳಗೆ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಎಷ್ಟೋ ಹೊರಗೆ ಬರ್ತಾ ಇಲ್ಲ. ಆದ್ರೆ ಇಲ್ಲಿ ಬಲಿಯಾಗ್ತಾ ಇರುವಂತದ್ದು ಯುವಕರ ಕುಟುಂಬ ಅಂತ ಹೇಳ್ಬೋದು. ಅದರ ಜೊತೆಗೆ ಇದರ ಅರಿವಿಲ್ಲದೆ ಕೆಪಿಟಿಸಿಎಲ್ ಅಂದ್ರೇನು, ಯಾವ ರೀತಿ ಉದ್ಯೋಗವನ್ನ ಕೊಡ್ತಾರೆ, ಯಾರ್ಯಾರನ್ನ ಸಂಪರ್ಕ ಮಾಡಬೇಕು, ಹೇಗೆ ಉದ್ಯೋಗವನ್ನ ಪಡೆದುಕೊಳ್ಬೇಕು ಅನ್ನುವಂತ ಒಂದು ಸಾಮಾನ್ಯ ಜ್ಞಾನ ಕೂಡ ಯುವಕರಿಗಿಲ್ಲ ಅನ್ನುವಂಥದ್ದು ಬೇಸರದ ಸಂಗತಿ. ವಿದ್ಯಾವಂತರಾಗಿರ್ತಾರೆ ಯುವಕರು, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬದುಕ್ತಾ ಇದ್ದಾರೆ ಯುವಕರು, ಆದ್ರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಅವ್ರ ಕೈಲಿ ಸಾಧ್ಯವಾಗ್ತಿಲ್ಲ ಅಂದ್ರೆ, ಇಂತಹ ಬಲಿಪಶುಗಳ ಭಾಷಕ್ಕೆ ಸಿಲುಕ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಇದೇ ವಿಚಾರವನ್ನ ವಿಸ್ತೃತವಾಗಿ ನಮ್ಮ ರಾಜ್ ನ್ಯೂಸ್ ಪ್ರಸಾರ ಮಾಡಿ ಕೊನೆಗೂ ಕೂಡ ಮೈಸೂರಿನ ನರಸಿಂಹರಾಜ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಎಫ್ಐಆರ್ ಕೂಡ ದಾಖಲಾಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀರೇಶ್, ಈಗಾಗಲೇ ಯಾರೇ ಇವರಿಂದ ಹಣ ಹೆಚ್ಚಾಗಿ ಪೀಕಿದ್ರು ಕೂಡ, ಇವರಿಂದ ಮೋಸ ಹೋಗಿದ್ರು ಕೂಡ ನೇರವಾಗಿ ಅವರು ನಮ್ಮ ರಾಜ್ ನ್ಯೂಸ್ ಅನ್ನ ಸಂಪರ್ಕ ಮಾಡಬಹುದು. ಅವರ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಅನ್ನೋದಕ್ಕೆ ಈಗ ಈ ಎಫ್ಐಆರ್ ಆಗಿರುವಂತದ್ದು ಉದಾಹರಣೆ ಅಂತ ಹೇಳ್ಬೋದು.